ಮೊನ್ನೆ ನರೇಂದ್ರ ಮೋದಿ ಅವರು ಬೆಂಗಳೂರು ಪ್ರವಾಸವನ್ನ ಕೈಗೊಂಡಿದ್ರು. ಆಗ ನರೇಂದ್ರ ಮೋದಿ ಅವರು ಸಾಗುವಂತ ಮಾರ್ಗದಲ್ಲಿ ಜಿಲೆಟಿನ್ ಸಿಕ್ಕಿತ್ತಲ್ಲ, ಸೊ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಭದ್ರತಾ ವೈಫಲ್ಯ ಆಗಿತ್ತು. ಅದು ಹೆಂಗ್ ಸಾಧ್ಯವಾಯಿತು? ಅಷ್ಟೆಲ್ಲ ಸೆಕ್ಯೂರಿಟಿ ಇರುತ್ತೆ, ಚೆಕ್ ಮಾಡಿದ್ರು ಕೂಡ, ಪರಿಶೀಲನೆಗೆ ಒಳಪಟ್ಟರು ಕೂಡ ಆ ಮಾರ್ಗ ಅಲ್ಲಿ ಜಿಲೆಟಿನ್ ಅಕಸ್ಮಾತ್ ಆಗಿ ಬಿತ್ತ, ಉದ್ದೇಶಪೂರ್ವಕವಾಗಿ ಯಾರಾದ್ರೂ ತಂದಿಟ್ಟಿದ್ರೆ, ಅವ್ರ ಪ್ಲಾನ್ ಏನಾಗಿತ್ತು? ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಈಗ ಇದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಲ್ಲಿ ಸಿಕ್ಕಿರೋದು ಬರೀ ಜಿಲೆಟಿನ್ ಕಡ್ಡಿಗಳಲ್ಲ. ನ್ಯೂಸ್ 18 ಕನ್ನಡದ ಬಳಿ ಈ ಬಗ್ಗೆ ಸ್ಫೋಟಕವಾದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಭಾರೀ ಸ್ಫೋಟಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಅಲ್ಲಿ ಮಾಡ್ಕೊಂಡಿದ್ರು ಅನ್ನೋದು ಅಲ್ಲಿ ಸಿಕ್ಕಂತ ವಸ್ತುಗಳಿಂದ ಅರ್ಥ ಆಗ್ತಿದೆ. ಜಿಲೆಟಿನ್ ಬಾಕ್ಸ್ ಅಲ್ಲಿ ಟೈಮರ್ ಇತ್ತು, ಮತ್ತೆ ಸರ್ಕ್ಯೂಟ್ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಭಾರೀ ಸ್ಫೋಟಕ್ಕೆ ಬೇಕಾದಂತ ವಸ್ತುಗಳು ಅಲ್ಲಿ ಸಿಕ್ತಾ? ಪಕ್ಕಾ ಪ್ಲಾನ್ ಮಾಡಿನೇ ಟೈಮರ್ ಇಟ್ಟು ಬ್ಲಾಸ್ಟ್ಗೆ ಸಿದ್ಧತೆಯನ್ನ ನಡೆಸಲಾಗಿತ್ತ? ಡಿಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದ್ರೆ ಭಾರಿ ಸ್ಫೋಟ ಅಲ್ಲಿ ಆಗುವಂತ ಸಾಧ್ಯತೆಗಳಿತ್ತು. 2 ಬಾಕ್ಸ್ಗಳು ಇನ್ಫ್ಯಾಕ್ಟ್ ಅಲ್ಲಿ ಸಿಕ್ಕಿದ್ದು. ಸದ್ಯ ಪತ್ತೆಯಾಗಿರುವಂತಹ ಸ್ಫೋಟಕ ವಸ್ತುಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಎಲ್ಲವನ್ನೂ ಕೂಡ ಅಂದ್ರೆ ಆ ಸ್ಯಾಂಪಲ್ಗಳನ್ನ FSLಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ. ಈಗ ಬರೀ ಜಿಲೆಟಿನ್ ಸಿಕ್ಕಿತ್ತು ಅಂತ ಮೊನ್ನೆಯಿಂದ ಸುದ್ದಿ ಆಗ್ತಾ ಇತ್ತು. ಆದ್ರೆ ಭಾರೀ ಸ್ಫೋಟಕ್ಕೆ ಬೇಕಾದಂತ ವಸ್ತುಗಳು, ಟೈಮರ್, ಸಣ್ಣ ಸ್ವಿಚ್, ಡಿಟೋನೇಟರ್ ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಒಂದು ವೇಳೆ ಟೈಮರ್ ಅನ್ನ ಫಿಕ್ಸ್ ಮಾಡಿದ್ದಿದ್ರೆ ಅಲ್ಲಿ ಅದು ಬ್ಲಾಸ್ಟ್ ಆಗ್ತಾ ಇತ್ತು. ಈಗ ಆಲ್ರೆಡಿ ಇದು ಸಿಕ್ಕಿರೋದೇ ಭದ್ರತಾ ವೈಫಲ್ಯ ಅಂತೇಳಿ ತನಿಖೆ ನಡೀತಾ ಇದೆ. ಸೂಕ್ಷ್ಮ ವಿಷಯ ಇದು. ಪ್ರಧಾನಿ ಸಾಗುವಂತ ಮಾರ್ಗದ ಪಕ್ಕದಲ್ಲಿ ಸಿಕ್ಕಿರೋದು. ಒಂದು ವೇಳೆ ಸ್ಫೋಟ ಆಗಿದ್ರೆ ಜಾಗತಿಕ ಮಟ್ಟದಲ್ಲಿ ಇದು ಸುದ್ದಿ ಆಗ್ತಾ ಇತ್ತು ಖಂಡಿತ. ಆದ್ರೆ ಅದು ಬ್ಲಾಸ್ಟ್ ಆಗಿಲ್ಲ. ಆದ್ರೆ ಬ್ಲಾಸ್ಟ್ಗೆ ಬೇಕಾದಂತ ಎಲ್ಲ ವಸ್ತುಗಳು ಅಲ್ಲಿ ಸಿಕ್ಕಿದೆ. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಸಿಕ್ಕಿದೆ, ಟೈಮರ್ ಸಿಕ್ಕಿದೆ, ಡಬಲ್ ಸೈಡೆಡ್ ಗಮ್ ಟೇಪ್ ಸಿಕ್ಕಿದೆ. ಅಂದ್ರೆ ಆ ಸ್ಫೋಟಕ್ಕೆ ಏನೆಲ್ಲ ವಸ್ತುಗಳು ಬೇಕು, ತಯಾರಿಗಳು ಬೇಕು, ಅದನ್ನಲ್ಲಿ ನಡೆಸಿ ತಂದಿಟ್ಟಿದ್ರಾ? ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನ ಯಾರಾದ್ರೂ ಮಾಡಿದಾರಾ? ಅಥವಾ ಅಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತಾನೆ ಎಲ್ಲ ತಯಾರಿಗಳಾಗಿತ್ತು, ಆದ್ರೆ ಅಂತಿಮವಾಗಿ ಅದು ಸಫಲವಾಗಲಿಲ್ವಾ? ಬ್ಲಾಸ್ಟ್ ಮಾಡಕ್ ಆಗಲಿಲ್ವಾ? ಹೀಗೆ ಹಲವಾರು ಚರ್ಚೆಗಳು ಈ ಪ್ರಕರಣದಲ್ಲಿ ನಡೀತಾ ಇದೆ. NIA ಆಲ್ರೆಡಿ ಎಂಟ್ರಿ ಆಗಿದೆ ಈ ಪ್ರಕರಣದಲ್ಲಿ. ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕೂಡ NIA ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. NIA ಎಂಟ್ರಿ ಆಗಿತ್ತು, ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣದಲ್ಲಿ. ಕಾರಣ ಕೇವಲ ಅಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಬಟ್ ಬ್ಲಾಸ್ಟ್ಗೆ ಬೇಕಾದಂತ ಎಲ್ಲಾ ವಸ್ತುಗಳು ಅಲ್ಲಿ ರೆಡಿ ಇದ್ವು ಅಂತ ಹೇಳಿ 2 ಬಾಕ್ಸ್ ಅಲ್ಲಿ ಹಂಗೆ ಇತ್ತ? ಏನೆಲ್ಲ ಸಿಕ್ಕಿದೆ ಅಲ್ಲಿ ವಸ್ತುಗಳು? ಶರ್ಮಿತಾ, ಒಂದು ಬಾಕ್ಸ್ ಪತ್ತೆಯಾದಂಥ ಸಂದರ್ಭದಲ್ಲಿ ಅಂದರೆ ಒಂದು 2 ದಿನಗಳ ಕಾಲ ಒಂದಷ್ಟು ವಿಚಾರಗಳನ್ನು ಹೈಡ್ ಮಾಡಲಾಗಿತ್ತು. ಅಂದರೆ ಜಿಲೆಟಿನ್ ಕಡ್ಡಿಗಳು ಮಾತ್ರ ಸಿಕ್ಕಿದೆ ಅನ್ನೋಂಥ ವಿಚಾರ ಹೊರಗಡೆ ಬಂದಿತ್ತು. ಕಂಪ್ಲೀಟಾಗಿ ಪ್ಯಾಕ್ಡ್ ಬಾಕ್ಸ್ ಅಲ್ಲಿ ಸಿಕ್ಕಿತ್ತು. ಆದರೆ ಬಾಕ್ಸ್ ಒಳಗಡೆ ಏನೆಲ್ಲ ಇತ್ತು ಅನ್ನೋಂಥದ್ರ ಈಗ ಸೀಕ್ರೆಟ್ ಬಯಲಾಗಿದೆ. ಒಳಗಡೆ ಇರುವಂಥ ವಿಚಾರಗಳನ್ನು ನೋಡಿದ್ರೆ, ಅಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡಿದ್ರೆ ದೊಡ್ಡದಾಗಿ ಪ್ಲಾನನ್ನು ಮಾಡ್ಕೊಂಡಿದ್ರು ದುಷ್ಕರ್ಮಿಗಳು ಅಂತೇಳಿ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಎಕ್ಸ್ಪ್ಲೋಸ್ ಮಾಡೋದಕ್ಕೆ, ಬಾಂಬನ್ನು ಎಕ್ಸ್ಪ್ಲೋಸ್ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗಿತ್ತು ಅವೆಲ್ಲವೂ ಕೂಡ ಒಂದು ಬಾಕ್ಸ್ನಲ್ಲಿತ್ತು. ವಿತ್ ಟೈಮರ್ ಮತ್ತು ಬ್ಯಾಟ್ರಿ ಕೂಡ ಇತ್ತು, ಡಿಸ್ಪ್ಲೇ ಕೂಡ ಅದರಲ್ಲಿ ಇತ್ತು ಅಂತೇಳಿ ಈಗ ಗೊತ್ತಾಗ್ತಿದೆ. ಒಂದು ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ, ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಅಲ್ಲಿ ಜಿಲೆಟಿನ್ ಕಡ್ಡಿಗಳ ಜೊತೆ ಅದನ್ನು ಎಕ್ಸ್ಪ್ಲೋಸರ್ ಮಾಡೋದಕ್ಕೆ, ಬ್ಲಾಸ್ಟ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕಾಗಿತ್ತು ಎಲ್ಲವನ್ನೂ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಯಾಕಂದರೆ ಮೋದಿಯವರು ಬರ್ತಾರೆ ಅನ್ನುವಂಥ ಕಾರ್ಯಕ್ರಮ ಈ ಮುಂಚೆ ಫಿಕ್ಸ್ ಆಗಿತ್ತು. ಪ್ರತಿದಿನವೂ ಕೂಡ ಪೊಲೀಸರು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ರು. 1 ವಾರದಿಂದಲೂ ಕೂಡ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ರು. ಆದರೆ ಈ ಒಂದು ಪ್ಲ್ಯಾನ್ ಬಹುಶಃ ಮುಂಚಿನಿಂದಲೂ ಕೂಡ ನಡೀತಿತ್ತು ಅಂಥೇಳಿ ಒಂದಷ್ಟು ಅನುಮಾನಗಳಿದೆ. ಯಾಕಂದರೆ ಅಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಈ ರೀತಿಯಾಗಿ ಪಕ್ಕಾ ಪ್ಲ್ಯಾನ್ಡ್ ಆಗಿ ಪ್ಯಾಕ್ ಮಾಡಿಕೊಂಡು ಇನ್ನೇನು ಎಕ್ಸ್ಪ್ಲೋಸ್ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ತಂದು ಇಟ್ಟು ಹೋಗಿದ್ದಾರೆ. ವಿತ್ ಟೈಮರ್ ಕೂಡ ಫಿಕ್ಸ್ ಮಾಡಿದ್ರು ಅನ್ನೋಂಥ ಅನುಮಾನ ಇದೆ. ಯಾಕಂದರೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥ ಒಂದಷ್ಟು ಫೋಟೋಗಳು ಮತ್ತು ವಿಡಿಯೋಗಳನ್ನು ನೋಡಿದ್ರೆ ಅದು ಬಿಡಿ ಭಾಗಗಳಾಗಿ ಕಾಣಿಸ್ತಿದ್ದಾವೆ. ಆದರೆ ಬಾಕ್ಸಲ್ಲಿ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಅದು ಕಂಪ್ಲೀಟಾಗಿ ಎಕ್ಸ್ಪ್ಲೋಸ್ ಮಾಡೋದಕ್ಕೆ ಟೈಮರ್ ಕೂಡ ಫಿಕ್ಸ್ ಮಾಡಿದ್ರಾ? ಎಕ್ಸಾಕ್ಟ್ಲಿ ಮೋದಿ ಅವರು ಬರುವಂಥ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗುವಂಥ ರೀತಿಯಲ್ಲಿ ಟೈಮರ್ ಅನ್ನು ಕೂಡ ಫಿಕ್ಸ್ ಮಾಡಿತ್ತಾ ಅನ್ನುವಂಥ ಅನುಮಾನಗಳು ಈಗ ದಟ್ಟವಾಗಿ ಕಾಡ್ತಿದ್ದಾವೆ. ಯಾಕೆ ಈ ಒಂದು ಜಸ್ಟ್ ಜಿಲೆಟಿನ್ ಪತ್ತೆಯಾಗಿರುವಂಥ ವಿಚಾರಕ್ಕೆ NIA ಬಂದು ತನಿಖೆ ಮಾಡಬೇಕು ಅನ್ನುವಂಥ ಅನುಮಾನ ಸಾಕಷ್ಟು ಮೂಡ್ತಿತ್ತು. ಹೀಗಾಗಿ NIA ಅಧಿಕಾರಿಗಳು ಬಂದಿದ್ದಾರೆ, ಅವರು ಬಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ದೊಡ್ಡ ಪ್ರಕರಣ ಯಾಕೆ ಅನ್ನುವಂಥದ್ದನ್ನು ಈಗ ಬಯಲಾಗ್ತಿದೆ. ಯಾಕಂದರೆ ಅಲ್ಲಿ ಈ ರೀತಿಯಾಗಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳು ಪತ್ತೆಯಾಗಿದ್ದಾವೆ. IED ಡಿಸ್ಪ್ಲೇ ಇದೆ, ಮತ್ತು ಬ್ಯಾಟ್ರಿಗಳಿದ್ದಾವೆ, ಕನೆಕ್ಷನ್ ಮಾಡಿರೋಂಥ ವೈರ್ಗಳಿದ್ದಾವೆ, ಜಿಲೆಟಿನ್ ಕಡ್ಡಿಗಳಿದ್ದಾವೆ. ಇನ್ನೇನು ಬ್ಲಾಸ್ಟ್ ಆಗೋದಕ್ಕೆ ಏನೆಲ್ಲ ಆಗಬೇಕಾಗಿತ್ತು ಅಷ್ಟರಲ್ಲಿ ತಡೆದಿದೆ. ಅದು ಒಂದು ಸಮಾಧಾನಕರ ವಿಚಾರ ಅನ್ನೋದು ಬಿಟ್ಟರೆ ಇಲ್ಲಿ ದೊಡ್ಡದಾದಂಥ ಭದ್ರತಾ ವೈಫಲ್ಯ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಯಾಕಂದರೆ ಕಂಪ್ಲೀಟ್ ಆಗಿ ಅಲ್ಲಿ ಬಂದೋಬಸ್ತ್ ಇದ್ರೂ ಕೂಡ ಈ ರೀತಿಯಾಗಿ ಪ್ಲಾನನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ರು ದುಷ್ಕರ್ಮಿಗಳು ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿ NIA ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದೆ. ಅಲ್ಲಿ ಮತ್ತೆ ಏನೆಲ್ಲ ಸಿಕ್ಕಿತ್ತು ಆ ಒಂದು ವಸ್ತುಗಳ ಬಗ್ಗೆ SP ಬಳಿಯೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ. ಆ ಎಲ್ಲ ಎಕ್ಸ್ಪ್ಲೋಸರ್ ಏನಿದೆ ಅಂದರೆ ಜಿಲೆಟಿನ್ ಕಡ್ಡಿ ಆಗಿರ್ಬೋದು, ಆ ಬಾಕ್ಸ್ನಲ್ಲಿ ಇರುವಂತಹ ವಸ್ತುಗಳೇನಿದೆ ಎಲ್ಲವನ್ನು ಕೂಡ ಈಗ FSLಗೆ ಕಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಯಾರು ಇಟ್ಟಿದ್ದಾರೆ, ಏನು ಅವ್ರ ಉದ್ದೇಶ, ನಿಜಕ್ಕೂ ಕೂಡ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿದಿರಾ ಅನ್ನುವಂಥದ್ದು ತನಿಖೆ ಆದ ನಂತರವೇ ಗೊತ್ತಾಗಬೇಕಾಗಿದೆ. ಯಾರು ಇಟ್ಟಿದ್ದಾರೆ ಅನ್ನುವಂಥದ್ದು ಅವರನ್ನು ಪತ್ತೆ ಹಚ್ಚಿದ ನಂತರವೇ ಎಲ್ಲ ವಿಚಾರಗಳು, ಸ್ಫೋಟಕ ವಿಚಾರಗಳು ಹೊರಗಡೆ ಬರಬೇಕಿದೆ. ಸದ್ಯಕ್ಕೆ ಆರೋಪಿ ಪತ್ತೆಗಾಗಿ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಶರ್ಮಿಳಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಾದೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಮೇಲ್ನೋಟಕ್ಕೆ ಅದು ನೋಡ್ತಾ ಇದ್ರೆ ಸ್ಫೋಟದ ಉದ್ದೇಶ ಅಲ್ಲಿರ್ಲಿಲ್ಲ, ಅಂದ್ರೆ ಬೆದರಿಕೆ ಹಾಕುವಂತ ಅಥವಾ ಎಚ್ಚರಿಕೆ ಸಂದೇಶ ಕೊಡುವಂತ ಉದ್ದೇಶ ಅಲ್ಲಿತ್ತ. ಜಿಲೆಟಿನ್ ಟೈಮರ್ ಸ್ಫೋಟಕಕ್ಕೆ NIA ಅನುಮಾನವನ್ನ ವ್ಯಕ್ತಪಡಿಸಿರೋದು ಇದು ಎಚ್ಚರಿಕೆ ಸಂದೇಶ ರವಾನಿಸುವಂತ ಉದ್ದೇಶ ಇತ್ತ. ಇಲ್ಲಿ IED ಡಿಸ್ಪ್ಲೇ ಇಟ್ಟಿದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ, ಎಲ್ಲ ಅಲ್ಲಿ ಬಿಡಿ ಭಾಗಗಳಿದೆ, ಅದನ್ನ ಜೋಡಿಸಿಲ್ಲ. ಒಂದ್ ವೇಳೆ ಜೋಡಿಸಿದ್ದಿದ್ರೆ ಅದನ್ನ ಬ್ಲಾಸ್ಟ್ ಮಾಡಕ್ಕೆ ಅಲ್ಲಿ ಇಟ್ಟಿದ್ದಾರೆ ಅನ್ನೋ ಉದ್ದೇಶ ಇತ್ತು ಅಂತ ಹೇಳ್ಬೋದಾಗಿತ್ತು. ಬಟ್ ಅದನ್ನ ಬಿಡಿ ಭಾಗ ಮಾತ್ರ ಇಟ್ಟಿದ್ದಾರೆ, ಅಂದ್ರೆ ಎಚ್ಚರಿಕೆ ಕೊಡುವಂತ ಪ್ರಯತ್ನಗಳಿಲ್ಲ. ಆಯ್ತಾ, ಪ್ರತ್ಯೇಕವಾಗಿ ಇಟ್ರೆ ಸ್ಫೋಟದ ಸಾಧ್ಯತೆ ಅಲ್ಲಿ ಇರಲ್ಲ, ಕನೆಕ್ಷನ್ ಕೊಡಬೇಕಾಗುತ್ತೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ತನಿಖಾ ಸಂಸ್ಥೆಗಳು. ಈಗ 3 ದಿನಗಳಿಂದ ಬೆಂಗಳೂರಲ್ಲೇ NIA ಟೀಮ್ ಪರಿಶೀಲನೆಯನ್ನ ಮಾಡ್ತಾ ಇದೆ. ಟೈಮರ್ ಇದೆ, ಸೆಟ್ ಮಾಡಿಲ್ಲ ಅಂತ ಹೇಳಿ NIA ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಮತ್ತೆ ಅದೆಲ್ಲ ಬಿಡಿ ಭಾಗ, ಪ್ರತ್ಯೇಕವಾಗಿಟ್ರೆ ಅದು ಬ್ಲಾಸ್ಟ್ ಆಗಲ್ಲ. ಇಲ್ಲಿ ನಿಜಕ್ಕೂ ಸ್ಫೋಟ ಮಾಡಬೇಕು ಅಂತ ಬಂದಿದ್ರಾ ಅಂದ್ರೆ ಅದನ್ನ ನೋಡಿದ್ರೆ, ಬಿಡಿ ಭಾಗಗಳನ್ನು ನೋಡಿದ್ರೆ ಹಂಗ ಅನ್ನಿಸ್ತಿಲ್ಲ. ಒಂದು ಎಚ್ಚರಿಕೆ ಕೊಡುವಂತ ಪ್ರಯತ್ನ ಇಲ್ಲಿ ನಡೆದಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಅತಿ ಸೂಕ್ಷ್ಮ ವಿಷಯ ಮತ್ತೆ ಗಂಭೀರವಾಗಿ ಪರಿಗಣಿಸಲೇಬೇಕಾದಂತ ವಿಷಯ. ಇಲ್ಲಿ ಬಿಡಿ ಭಾಗಗಳನ್ನ ಇಟ್ಟಿರೋದ್ರಿಂದ ಅದು ಸ್ಫೋಟ ಆಗಲ್ಲ, ಅದಕ್ಕೆ ಕನೆಕ್ಷನ್ ಕೊಡಬೇಕು. ಹಾಗಾಗಿ ಒಂದು ಎಚ್ಚರಿಕೆ ಕೊಡುವಂತ ಪ್ರಯತ್ನ ಇಲ್ಲ ಆಗಿದೆಯಾ ಹಾಗಾದ್ರೆ? ಶ್ರೀಮಿತಾ ಶೆಟ್ಟಿ ಅಂದ್ರೆ ಮೋದಿ ಹೋಗುವಂತ ಮಧ್ಯದಲ್ಲಿ ಈ ಒಂದು ಸಿಕ್ಕಿರುವಂತಹ ಒಂದು ಸ್ಫೋಟಕ ವಸ್ತು ಏನಿದೆ ಅದರಲ್ಲಿ ಪ್ರಮುಖವಾಗಿ ಇದೊಂದು ಬಹಳ ಸೂಕ್ಷ್ಮ ವಿಚಾರ ಮತ್ತೆ ಗಂಭೀರವಾದಂತಹ ಒಂದು ವಿಚಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಕೂಡ ಪ್ರತ್ಯೇಕವಾಗಿ ಅವರು ಆಲ್ರೆಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಈಗ ಲೋಕಲ್ ಜಗಲಿಪುರದಲ್ಲಿ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದ್ದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಸಿಕ್ಕಿರುವಂತಹ ಸ್ಫೋಟಕ ವಸ್ತುಗಳೇನಿದೆ ಆ ಸ್ಫೋಟಕ ವಸ್ತುಗಳಲ್ಲೂ ಅವೆಲ್ಲವೂ ಕೂಡ ಬಿಳಿ ಭಾಗಗಳಾಗಿರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ NIA ಅಧಿಕಾರಿಗಳು ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಸಿಕ್ಕಿರುವಂತಹ ಸ್ಫೋಟಕ ವಸ್ತುಗಳೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿರುವಂತದ್ದು. ಅದರಲ್ಲಿ IED ಒಂದು ಏನಿದೆ, IED ಒಂದು ಡಿಸ್ಪ್ಲೇ ಅದು ಕೂಡ ಸ್ವಲ್ಪ ದೊಡ್ಡದಾಗಿರುವಂತದ್ದು, ಅದು ಸೆಟಪ್ ಆಗಿರ್ಲಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಜೊತೆಯಲ್ಲಿ ಸರ್ಕ್ಯೂಟ್ ಏನಿದೆ, ಸರ್ಕ್ಯೂಟ್ ಅನ್ನ ಅದು ಬಾಡಿಗೆ ಮೋಸ್ಟ್ಲಿ ಅದನ್ನ ಪರ್ಚೇಸ್ ಮಾಡಿ ಅಂತ ತಂದಿದ್ದಾರೆ. ಅದನ್ನ ಡೈರೆಕ್ಟ್ ಆಗಿ ಆ ಕವರ್ ಅಲ್ಲಿ ಅದೇ ರೀತಿಯಾಗಿ ಕನೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಉಳಿದ ಒಂದು ವ್ಯವಸ್ಥೆಯನ್ನ ಟೈಮರ್ ಆಗಿರ್ಬೋದು, ಟೈಮರ್ ಸೆಟ್ ಅನ್ನ ಮಾಡಿರ್ಲಿಲ್ಲ, ಟೈಮರ್ ಇಟ್ಟಿದ್ದಾರೆ. ಮತ್ತೆ ಕೆಲ ಜಿಲೆಟಿನ್ 2 ಕಡ್ಡಿಗಳನ್ನ ಇಟ್ಟಿರುವಂತದ್ದು, ಮತ್ತೆ ಕರ್ಪೂರವನ್ನ ಇಟ್ಟಿರುವಂತದ್ದು, ಮತ್ತೆ ಇನ್ನು ಕೆಲ ವಸ್ತುಗಳನ್ನ ಇಟ್ಟಿದ್ದಾರೆ. ಅವೆಲ್ಲವನ್ನ ಕೂಡ ಅವರು ಬಿಡಿ ಬಿಡಿ ಭಾಗಗಳಾಗಿ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದು ಆ ಸ್ಫೋಟ ಮಾಡುವಂತ ಉದ್ದೇಶವನ್ನ ಹೊರತುಪಡಿಸಿ ಅಲ್ಲಿ ಒಂದು ವಾರ್ನಿಂಗ್ ಕೊಡುವಂತದ್ದು, ಅಂದ್ರೆ ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡಿ ಅಲ್ಲಿ ಶಿಕ್ಷಿತ ವ್ಯಕ್ತಿ ಇಟ್ಟು ಹೋಗಿದ್ದಾನೆ ಅನ್ನೋದು ಈಗ NIA ಒಂದು ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಸದ್ಯ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಬಹುತೇಕವಾಗಿ ಈ ಪ್ರಕರಣ NIAಗೆ ಹಸ್ತಾಂತರವಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಗಂಗಾಧರ್ ಬಾಗಟ ಈ ಕ್ಷಣದ ಮಾಹಿತಿಗೆ.